ಹಲೋ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ವ್ಲಾಗ್ಸ್. ಏನು ಗೊತ್ತಾ, ನಾವು ಯಾರಿಗೆ ಬೇಕಾದರೂ ಕಾಯ್ಬೋದು. ಈ ಹುಡುಗಿರು ನಾನು 2 ನಿಮಿಷದಲ್ಲಿ ಬರ್ತೀನಿ ಅಂತಾರಲ್ಲ, ಅವ್ರಿಗೆ ಮಾತ್ರ ಕಾಯೋಕ್ಕಾಗಲ್ಲ. ನಾನು ಬಂದು 1 ಅವರ್ ಆಯಿತು ಇಲ್ಲಿ. ಅವಾಗಲಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ರೋಡಲ್ಲಿ. ಇಲ್ಲೇ ಬಂದೆ ಅಂತ ಅವಳು ಇನ್ನೂ ಬರ್ತಿಲ್ಲ ನೋಡ್ರಿ. ಇಷ್ಟೋ ತನಕ ವೆಯ್ಟ್ ಮಾಡಿಸಿ 1 ಅವರ್ ಆಯ್ತು ನಾನು ಬಂದು. ಇವಾಗ ಬಂದವಳು, ಅದು ನಗಾಡ್ಕೊಂಡು ಬರ್ತಾಳೆ ನೋಡ್ರಿ. ಈ ಥರ ನಗಾಡ್ಕೊಂಡು ಬರೋರಿಗೆ ಏನು ಹೇಳೋಣ ನಾವು? ಎಷ್ಟೊತ್ತಾಯ್ತು ಗೊತ್ತಾ ನಾನು ವೆಯ್ಟ್ ಮಾಡಿ? ಅದು ನಾನು ಮಲ್ಕೊಂಡಿದ್ದಾಗ ಮಾಡೋದು ತಪ್ಪು. ನೀವು ಗೈಸ್ ನೀವು ಹೇಳಿ, ಮಲ್ಕೊಂಡಿದ್ದಾಗ ಮಾಡೋದು ತಪ್ಪು ತಾನೆ? ಹೌದಾ? ಹೌದು. ಅಂದರೆ ನಾನು ಮಾಡಿರೋದೇನು? ನಾನು ಮಲ್ಕೊಂಡಿದ್ದೆ ತಾನೆ. ನೀನೇ ಕಾಲ್ ಮಾಡಿ. ನಾನು ರೋಡಿಗೆ ಬಂದು ಎಷ್ಟೊತ್ತಾಯ್ತು ಗೊತ್ತಾ? 1 ಅವರ್ ಆಯಿತು. ಸುಳ್ಳು ನಿಜವಾಗ್ಲೂ. ಬೇಕಾದ್ರೆ 1 ಅವರಿಂದ ಬಂದು ಅಲ್ಲಿಂದ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರೆ ನೀನು ಇವಾಗ ಅದು ಮೇಕಪ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಇಷ್ಟು ಲೇಟಾಗಿ ಬರ್ತಾರೆ. ಮೇಕಪ್ ಏನೂ ಇಲ್ಲ. ಮೇಕಪ್ ಬೆಳಗ್ಗೆ ಆಗಿದ್ದು ಫ್ರೆಂಡ್ಸ್, ಏನೂ ಇಲ್ಲ. ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಷ್ಟೇ. ಏನು ತಿನ್ನೋಣ? ಏನು ತಿನ್ನೋ? ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ನಾವು? ತಿನ್ನಕ್ಕೆ. ಏನು ತಿನ್ನಕ್ಕೆ? ಗೋಬಿ ತಿನ್ನಕ್ಕೆ. ಗೈಸ್ ಏನು ಗೊತ್ತಾ, ಇವಳು ಬಂದರೆ ನಮ್ಮಿಬ್ರದ್ದು ಏನು ಗೊತ್ತಾ, ಇವಳು ಬ್ಯಾಂಗ್ಳೂರಿಂದ ಭದ್ರಾವತಿಗೆ ಬರ್ತಾಳೆ, ಇಲ್ಲ ನಾನು ಬರ್ತೀನಿ ಇವಳು ಇರ್ತಾಳೆ ಅಂದ್ಕೊಳ್ರಿ. ನಾವಿಬ್ಬರು ಇದ್ದರೆ ಭದ್ರಾವತಿಯಲ್ಲಿ ಏನು ದಬಾಕ ಕೆಲಸ ಅಂತೂ ಮಾಡೋಕ್ಕೋಗಲ್ಲ. ಅಲ್ಲೊಂದು ಗೋಬಿ ಅಂಗಡಿ ಇದೆ, ಆ ಗೋಬಿ ಅಂಗಡಿ ಬರೀ ಗೋಬಿ ತಿನ್ನಬೇಕು. ಅದೇನೋ ಭದ್ರಾವತಿಗೆ ಬಂದರೆ ಸಾಕು ಗೋಬಿ ತಿನ್ನಬೇಕು. ಹೌದು ಫ್ರೆಂಡ್ಸ್. ನಿಮಗೊಂದು ವಿಷಯ ಗೊತ್ತಾ, ಎಲ್ಲಿಗೆ ಹೋದರೂ ಕೂಡ ನಮ್ಮ ಊರದ್ದು ಗೋಬಿ ಚೆನ್ನಾಗಿರುತ್ತೆ. ಫುಡ್ಡಿ ಅಂದರೆ ತಿನ್ನೋದೇ ಅಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಏನು ತಿಂದರೂ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ನಮ್ಮೂರೇ ಇಷ್ಟ. ಅದು ಏನು ತಿಂದರೂ ಚೆನ್ನಾಗಿರುತ್ತೆ. ಬಟ್ ಇವಳೇನು ಗೊತ್ತಾ, ಬಂದಾಗೆಲ್ಲ ಬೇರೆ ಏನು ಪಾನಿಪುರಿ ಅದೆಲ್ಲ ತಿನ್ನಬೇಕು ತಾನೆ. ಅಲ್ಲೊಂದು ಗೋಲ್ಗಪ್ಪ ತಿಂತಾಳೆ, ಅದು ಬಿಟ್ಟರೆ ಇಲ್ಲಿ ಗೋಬಿ ತಿಂತಾಳೆ. ಅದೇ ಯಾಕೆ ತಿನ್ನಬೇಕು? ನನಗೆ ಏನಂದರೆ ಅದೇ ಇಷ್ಟ. ಅದಕ್ಕೇ ಐ ಲೈಕ್. ಕೇಳಿ ಇವಾಗ ಸರ್ ತಿಂತೀರಾ? ನಾನು ಬಿರಿಯಾನಿ. ನಾನ್ ವೆಜ್. ಐ ಆಮ್ ಪ್ಯೂರ್ ವೆಜ್. ಓ, ನಾನ್ ವೆಜ್ ತಿನ್ನೋದೇ ಇಲ್ಲ ನೀವು? ಪ್ಯೂರ್ ವೆಜ್. ವಾರಕ್ಕೊಂದು ಸತಿ ಗೈಸ್, ವಾರಕ್ಕೊಂದು 4 ಸತಿನಾದರೂ ನಾನ್ ವೆಜ್ ತಿಂತಾನೆ ಇರ್ತಾಳೆ. ನಮ್ಮ ಬೇಕಾ? ಬೇಡ, ತಗೊಳ್ಳಿ, ಪರವಾಗಿಲ್ಲ. ಫಸ್ಟ್ ನೀವು ತಿನ್ನಿ. ನೀವೇ ಅಲ್ವಾ ಗೋಬಿ ಲವರ್. ಹೊಟ್ಟೆ ನೋವು ಬಂದ್ಬಿಟ್ರೆ ನನಗೆ ಏನಾಗಲ್ಲ, ಫಸ್ಟ್ ತಿಂದೆ ಹೊಟ್ಟೆ ನೋವು. ನನಗೆ ಬಂದರೆ ಏನಾಕಿಲ್ಲ, ಗೋಬಿಗೆ ಹೋಗ್ತಿಲ್ಲ ಅಂತ. ಅಲ್ಲಿ ಎಷ್ಟು ಬ್ಯಾಂಗ್ಳೂರಿಂದ ಅಲ್ಲ, ಬ್ಯಾಂಗ್ಳೂರಿಂದ ಗೋಬಿ ತಿನ್ನಕ್ಕೆ ಬಂದಿರೋದು, ಉಪ್ಪಿಲ್ಲ ಅಂತಿದ್ದಾಳೆ. ಇಟ್ಸ್ ರಿಯಲಿ ಹರ್ಟ್ ಬ್ರೋ. ನಂದು ಇಲ್ಲಿದೆ ನೋಡಿ ಮಸಾಲ, ಅದಕ್ಕೆ ನಾನು ಅದ್ರ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕ್ಸಿದ್ರೆ ಚೆನ್ನಾಗಿರತ್ತಾ? ಅಣ್ಣ ಗೈಸ್ ಹೇಳಿ, ಅದ್ರ ಮೇಲೆ ಗೋಬಿ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕಿದ್ರೆ ಚೆನ್ನಾಗಿರತ್ತಾ? ಸಾಲ್ಟ್ ಕಡಿಮೆ ಇದೆ. ಸ್ವಲ್ಪ ಜೋರಾಗಿ ಹೇಳ್ರಿ, ಕೇಳಿಸಲ್ಲ. ಸಾಲ್ಟ್ ಕಡಿಮೆ ಇದೆ. ಕನ್ನಡದಲ್ಲಿ ಹೇಳ್ರಿ ಉಪ್ಪು ಕಮ್ಮಿ ಐತೆ ಅಂತ. ಕಡಿಮೆ ಇದೆ. ಯಾರು ಬೆಂಗಳೂರು ಹುಡುಗಿ ಅಂತ ವಾಯ್ಸೇ ಬರ್ತಾ ಇಲ್ಲ ಹೊರಗಡೆ. ತಿನ್ನಿವಾಗ ಚಿತ್ರಾನ್ನಾಗ ಉಪ್ಪು ಕಲಿಸ್ದಂಗಿರತ್ತೆ ಫೀಲು. ಹೇಗಿದೆ? ಸೋ ಬ್ಯಾಡ್, ಟೂ ಬ್ಯಾಡ್. ನಾನು ಬೆಂಗಳೂರಿಂದ ಬಂದಿರೋದಕ್ಕೂ ಸಾರ್ಥಕ ಇಲ್ಲ. ಬರಬಾರ್ದಿತ್ತು, ಬಂದಿತ್ತು ಇಲ್ಲಿ ಎಲ್ಲ. ಬರಬಾರ್ದಿತ್ತ? ಒಂದು ಕಾಲ್ ಮಾಡಲ್ಲ ಏನಿಲ್ಲ. ಇದೆಲ್ಲ ನಾವು ವಿಡಿಯೋದಲ್ಲಿ ನೋಡ್ರಿ, ಈ ಥರ ತಿನ್ನೋದು, ತಿಂದ್ಬಿಟ್ಟು ಹಿಂಗೆ ಫೋನ್ ಕಿವಿಯಲ್ಲಿ ಹಿಡ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗೋದು. ಇಂಥ ಜನ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದೀವೋ ಗೊತ್ತಿಲ್ಲ. ತಿನ್ನೋದು, ತಿಂದ್ಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗೋದು, ಆಮೇಲೆ ನೆಕ್ಸ್ಟ್ ಏನು ಕೆಲಸ, ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಉಳ್ದು. ಮತ್ತಿನ್ನೇನು ಜೀವನದಲ್ಲಿ? ನೆಕ್ಸ್ಟ್ ಏನು ಪ್ಲಾನ್? ಸುತ್ತಾಡಬೇಕು. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದೆ ಗೈಸ್. ಯಾವ್ದು ಹೇಳು ಡೈಲಾಗು?
ದೇಶ ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಸುತ್ತಾಡಬೇಕು. ಆಮೇಲೆ ನಂಗೆ ಗೊತ್ತಿಲ್ಲ ಈ ಡೈಲಾಗ್ಗಳೆಲ್ಲ. ಏನಾದರೂ ಹಾಗೆ ಸತ್ತೋಗ್ಬಿಡ್ತೀವಿ, ಅದು ಗೊತ್ತು. ಅವಾಗ ಫಸ್ಟ್ ನೀನೇ ಸಾಯೋದಂತಾರು ನನಗೆ ಗೊತ್ತು. ಹೌದು ಫ್ರೆಂಡ್ಸ್. ಈ ಥರ ಮತ್ತು ಫೋನ್ ನೋಡ್ಕೊಂಡು ರೋಡಲ್ಲಿ ಒಂದು ದಿವಸ ಹೋಗ್ಬೇಕಾರೆ ಯಾರು ಗುದ್ಕೊಂಡು ಹೋದ್ರೆ ಹಂಗೆ ಅನ್ಬಾರ್ದು. ನಾನು ಒಳ್ಳೆ ಹುಡುಗಿ, ಹಂಗೆಲ್ಲ ಅನ್ನಲ್ಲಪ್ಪ. ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಯಾರ್ಯಾರು ನೋಡ್ತಾ ಇದ್ದಾರೆ. ಗುದ್ಕೊಂಡು ಹೋದ್ರೆ ಗುದ್ಕೊಂಡು ಹೋಗ್ಬೋದು. ಗುದ್ಕೊಂಡೋದ್ರೆ ಜಾತ್ರೆಗೆ ಹೋಗ್ತೀಯ. ಜಾತ್ರೆಗೆ ಹೋಗಲ್ಲ, ಸ್ಮಶಾನ. ಅವತ್ತಂತೂ ನಾನು ಒಂದು ಲೋಟ ಫುಲ್ ಹಾಲು ಕುಡಿತೀನಿ ಗೈಸ್. ನಾನು ಅಷ್ಟೇ ಗೈಸ್, ಅವ್ರ ಮನೆಗೆ ಹೋದ್ಲು. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್.